ಪುತ್ತೂರು ಸಾಂತ ಆಂಟೋನಿ ಚರ್ಚ್ಗೆ ಶಾಸಕ ಅಶೋಕ್ ಕುಮಾರ್ ರೈ ಅವರು ಸೆಪ್ಟೆಂಬರ್ 26ರ ಸಂಜೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಬಿಜೆಪಿಯಿಂದ ವಲಸೆ ಬಂದವ ನಾನಾದರೂ ಬಿಜೆಪಿಯಲ್ಲಿದ್ದಾಗ ನಾನು ಎಂದಿಗೂ ಜಾತಿ ಧರ್ಮದ ಬಗ್ಗೆ ಮಾತನಾಡಿದವನಲ್ಲ. ಯಾಕೆಂದರೆ ನನ್ನ ಟ್ರಸ್ಟ್ನಲ್ಲಿ ಎಲ್ಲ ಜಾತಿ ಧರ್ಮದವರು ಇದ್ದಾರೆ ಎಂದು ಹೇಳಿದರು. ಬಂಟ್ವಾಳದಲ್ಲಿ ರಮಣಾತ್ರಯಗಳು ಭಾರೀ ಕೆಲಸವನ್ನು ಮಾಡಿದರು. 5 ವರ್ಷದಲ್ಲಿ ಬಹುಶಃ ಹುಟ್ಟಿದ ಮಗುವಿನ ಬರ್ತ್ಡೇಗೆಯಿಂದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲದರಲ್ಲೂ ತೊಡಗಿಸ್ಕೊಂಡ್ರು. ಆದರೆ ಜನಗಳ ಮನ ಪರಿವರ್ತನೆ ಆಗಬೇಕಿದ್ದರೆ ಬಹುಶಃ ಅದು ದೇವರ ಆಶೀರ್ವಾದ ಬೇಕು ಓದಕ್ಕೆಂದರೆ ನನ್ನ ಅನಿಸಿಕೆ. ಒಂದು ಕಡೆ ದೇವರ ಆಶೀರ್ವಾದ ಇದ್ದರೆ ಇನ್ನೊಂದು ಕಡೆ ಬಡವರ ಆಶೀರ್ವಾದ, ಬಡವರ ಶುಭ ಹಾರೈಕೆಗಳು ಕೂಡ ಬೇಕು. ಪುತ್ತೂರಿನಲ್ಲಿ ಅಷ್ಟು ಸುಲಭದಲ್ಲಿ ಕಾಂಗ್ರೆಸ್ ವಿನ್ ಆಗಲಿಕ್ಕೆ ಭಾರಿ ಕಷ್ಟ. ನಾನು ಕೂಡ ವಲಸೆ ಬಂದವನು, ಬೇರೊಂದು ಪಕ್ಷದಿಂದ ಇಲ್ಲಿ ವಲಸೆ ಬಂದವನು. ಆದರೆ ನಾನು ಮಾಡಿದಂಥ ಕೆಲಸ ಏನು, ನಾನು ಯಾವತ್ತೂ BJP ಪಕ್ಷದಲ್ಲಿ ಹಿಂದೆ ಇದ್ದರೂ ಯಾವುದೇ ಒಂದು ಜಾತಿ ಧರ್ಮದವರಿಗೆ ನಾನು ವಿರೋಧವಾಗಿ ಮಾತಾಡಿಲ್ಲ. ನನ್ನ ಟ್ರಸ್ಟಿನಲ್ಲಿ ನಾವು ಅಷ್ಟು ವರ್ಷದಿಂದ 10-11 ವರ್ಷದಿಂದ ಕೆಲಸ ಮಾಡ್ತಾಯಿದ್ರು. ಎಲ್ಲ ಧರ್ಮದವರು ನನ್ನ ಹತ್ರ ಬರ್ತಾಯಿದ್ರು. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಾನು ಇವತ್ತಿನವರೆಗೆ ಚುನಾವಣಾ ಭಾಷಣ ಮಾಡಿದ್ದು ಮೊನ್ನೆ ಕಾಂಗ್ರೆಸ್ಸಿಗೆ ಸೇರಿದ ಮಾತ್ರ ನಾನು ಚುನಾವಣೆ ಭಾಷಣ ಮಾಡಿ. ಅದಕ್ಕೆ ಬದಲು ಮೊನ್ನೆವರೆಗೆ ನಾನು ಬೇರೊಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದರೂ ನಾನು ಚುನಾವಣಾ ಭಾಷಣಕ್ಕೆ ಹೋಗಲಿಲ್ಲ. ಚಿಕ್ಕ ಚಿಕ್ಕ ಚುನಾವಣೆಗಳು ಬರುವಾಗ ನಾನು ಊರು ಬಿಡ್ತಾ ಇದ್ದೆ. ಪಂಚಾಯತ್ ಚುನಾವಣೆ ಬಂತು ಅಂತ ಹೇಳಿದ್ರೆ ನಾನು ಊರು ಬಿಟ್ಟು ಮತ್ತೆ ಬರಲಿಕ್ಕೆ ಇಲ್ಲ ಒಂದು 10-15 ದಿವಸ. ಯಾಕಂತ ಹೇಳಿದ್ರೆ ಅಲ್ಲಿ ಒಬ್ಬರ ಮುಖ ಒಬ್ಬರಿಗೆ ನೋಡಬೇಕು. ಈ ನಿರಂಜನ್ ರೈಗಳು, ಮುರಳೀಧರ್ ರೈಗಳು ಎಲ್ಲ ನಮ್ಮ ಒಟ್ಟಿಗೆ ನಾವು ಕೆಲಸ ಮಾಡುವಂಥವ್ರು. ಪಕ್ಷ ಮಾತ್ರ ಬೇರೆ ಬೇರೆ, ಆದರೆ ಮನಸ್ಸು ನಮ್ಮದು ಒಂದೇ ಇತ್ತು. ಜಯಪ್ರಕಾಶ್ ಬದಿನಾರವರು ಇದ್ದಾರೆ. ಅದಕ್ಕೆ ಬಹುಶಃ ಇವತ್ತು ನನಗೆ ದೇವರು ಆಶೀರ್ವಾದ ಮಾಡಿದ್ದಾನೆ ಅಂತ ಹೇಳಿದರೆ, ಎಲ್ಲ ಧರ್ಮದ ದೇವರುಗಳ ಅನುಗ್ರಹದಿಂದ ನಾನು ಇವತ್ತು ಶಾಸಕನಾಗಿ ಬಂದಿದ್ದೇನೆ. ಚುನಾವಣೆ ಸಮಯದಲ್ಲಿ ನಾವು ಅಷ್ಟೊಂದು ಭರವಸೆಗಳನ್ನು ಕೊಡ್ತೇವೆ. ಅದು ರಾಜಕೀಯದವ್ರು ಹಾಗೇನೆ ಪಾಠ ಬರ್ತದೆ, ಏನು ಎಲ್ಲಿಂದ ಓಡುತ್ತದೆ ಅಂತ ಇಲ್ಲ. ಅದು ಕೊಡ್ತೇವೆ, ಇದು ಕೊಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ ಎಲ್ಲ ಹೇಳ್ಕೊಂಡು ಬಂದೆವು. ದೇವರ ಧರ್ಮದಲ್ಲಿ ನಾವು ಹೇಳಿರುವಂಥದ್ದು 5 ಗ್ಯಾರಂಟಿಗಳು. ನಮಗೂ ಬಡ ಅಂತಿತ್ತು. ಈ 5 ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಆಗ್ತದ? ಎಲ್ಲಾದರೂ ತಪ್ಪಿದರೆ ಈ ಮಹಿಳೆಯವರು ನಮ್ಮನ್ನು ಅಡ್ಡ ಹಾಕಿ ಓಂಡಿಗೆ 2,000 ಅಂತ ಕೇಳಿದ್ರೆ ಏನು ಮಾಡೋದು? ಭಾರಿ ಆತಂಕ ಇತ್ತು. ಆದರೂ ಚುನಾವಣಾ ಸಮಯದಲ್ಲಿ ಆಯ್ನ ಆಂಡಂತ ನಾವು ಮೊಹಮ್ಮದ್ ಅಲಿ ಅವರು ಈ ಅಧ್ಯಕ್ಷರುಗಳೆಲ್ಲ ಭಾಷಣ ಬಿಗ್ದಿದ್ದು 2,000 ಕೊಟ್ಟು ನಮಗೆ 3 ಗ್ಯಾರಂಟಿ ಕೊಟ್ಟು 4ನೇ ಗ್ಯಾರಂಟಿ ಆಗುವಾಗ ನಾವು ಮಾತಾಡ್ಲಿಕ್ಕೆ ಶುರು ದಾದ ಮರ್ರೆ ಎಂಚಿನ ಗ್ಯಾರಂಟಿ ಎಂಕಲ ಅಂಚ ಮೋನೆ ತೋಜಾವಣೆ ಅಂತ ನಮ್ಮ ಮಾತಾಗ ನಾವು ಮಾತಾಡಿದ್ವಿ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ MB ವಿಶ್ವನಾಥ ರೈ ಮಾತನಾಡಿ, ಕಾಂಗ್ರೆಸ್ ಕಾರ್ಯಕರ್ತರ ಸಂಘಟಿತ ಪ್ರಯತ್ನ ಒಗ್ಗಟ್ಟಿನಿಂದ ಇಂದು ನಮ್ಮ ಪಕ್ಷದ ಶಾಸಕ ಆಯ್ಕೆಯಾಗುವಂತಾಯಿತು. ಇನ್ನು ಮುಂದಿನ 25 ವರ್ಷ ಅಶೋಕ್ ರೈ ಅವರೇ ಶಾಸಕ ಎಂದರು. ನಮಗೆ ಅನ್ನಿಸ್ತದೆ ಈ ಅಭಿನಂದನೆ ಸಲ್ಲುವಂಥದ್ದು ನಮಗೆ ಸಲ್ಲುವಂಥದ್ದು. ಯಾಕೆಂತ ಹೇಳಿದರೆ ನಮ್ಮ ಸಂಘಟನೆಯ ಪ್ರಯತ್ನ, ನಾವು ಹಾಕಿದ ಮತದಾನದ ಪ್ರಯತ್ನ, ನಮ್ಮೆಲ್ಲರ ಒಕ್ಕೊರಳಿನ ಆ ಮನಸ್ಸಿನ ಪ್ರಯತ್ನದಿಂದ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಆ ನಮ್ಮ ಗೆಲುವನ್ನು ನಾವು ಅವರ ಮೂಲಕ ಹಂಚಿಕೊಂಡಿದ್ದೇವೆ. ಇವತ್ತು ನಾವು ಅವರಿಗೆ ಸನ್ಮಾನವನ್ನು ಮಾಡ್ತೇವೆ. ಆ ಸನ್ಮಾನ ಅವರಿಗೆ ಮುಂದಿನ 5 ವರ್ಷಗಳಲ್ಲಿ ಯಾವುದೆಲ್ಲ ಜವಾಬ್ದಾರಿಯನ್ನು ಕೊಡಬೇಕು ಅದಕ್ಕೆ ಉತ್ತೇಜನ ಕೊಡುವಂತಹ ಸನ್ಮಾನ ಇವತ್ತಿನದಾಗಿದೆ. ಒಬ್ಬ ಒಳ್ಳೆಯ ಶಾಸಕರನ್ನು ನಾವು ಪಡ್ಕೊಂಡಿದ್ದೇವೆ. ಇವತ್ತವರು ಅವರಿಗೆ ಈ ಭಾಗದ ಅಭಿವೃದ್ಧಿಯ ಬಗ್ಗೆ ಏನು ಚಿಂತನೆಗಳಿವೆ, ಏನು ಅಭಿವೃದ್ಧಿಯನ್ನು ಮಾಡಬೇಕು, ಮುಂದಿನ 25 ವರ್ಷದ ಕನಸನ್ನು ಕಂಡು ಅವರ ಅಭಿವೃದ್ಧಿ ಹತ್ರ ಹೋಗ್ತಾ ಇದ್ದಾರೆ. ಇವತ್ತು ಒಂದು BRC ಅಂಗವಿಕಲರ ಒಂದು ಸಂಸ್ಥೆಗೆ ಇವರು ನಮ್ಮ ಮಾನ್ಯ ಶಾಸಕರು ಭೇಟಿಯಾದಾಗ ಅಲ್ಲಿಯ ಮುಖ್ಯಸ್ಥೆ ತನುಜರವರು ಹೇಳಿದ್ರಲ್ಲಿ, ಅವರು ಅವತ್ತು ಬಂದಿದ್ದರಲ್ಲಿ ಯಾರು ನಮ್ಮ ಶಾಸಕರಲ್ಲಿ ಭಾಗವಹಿಸಿದರು, ಅಲ್ಲಿ ಅಂಗವಿಕಲ ಮಕ್ಕಳನ್ನು ಅವರು ಆತ್ಮೀಯತೆಯಿಂದ ಕಂಡರು. ಆಗ ಆ ನಂತರ ಮೇಡಮ್ ಅವರು ಅಲ್ಲಿ ಬೇಡಿಕೆ ಇಟ್ಟರಂತೆ, ನಮಗೆ ಒಂದು ಒಳ್ಳೆಯ ಒಂದು ಟಾಯ್ಲೆಟ್ನ ವ್ಯವಸ್ಥೆ ಆಗಬೇಕು, ಆ ನಂತರ ಒಂದು ಕೊಠಡಿಯ ವ್ಯವಸ್ಥೆ ಆಗಬೇಕು ಅಂತ ಹೇಳಿದ್ರಂತೆ. ಅವರು ಆಯಿತು ಅಂತ ಹೇಳಿ ಕಚೇರಿಗೆ ಹೋಗಿ ಅಲ್ಲಿಂದ ವಾಪಸ್ ಮೇಡಮಿಗೆ ಫೋನ್ ಮಾಡಿದ್ರಂತೆ, ಇಷ್ಟಿಷ್ಟು 7 ಲಕ್ಷ ಮತ್ತು 5 ಲಕ್ಷ 9 ಲಕ್ಷ ನಿಮ್ಮ ಕೊಠಡಿಗೆ ಮತ್ತು 5 ಲಕ್ಷ ನಿಮ್ಮ ಟಾಯ್ಲೆಟ್ಗೆ ಇಟ್ಟಿದ್ದಾರೆ ಅಂತೇಳಿ. ಅಂದರೆ ನಮ್ಮ ಮನಸ್ಸಿನ ಚಿಂತನೆ ಏನಿದೆ
ಅದಕ್ಕೆ ಸ್ಪರ್ಶವನ್ನು ಕೊಡುವಂಥ ವ್ಯಕ್ತಿ, ಆ ಚಿಂತನೆಯ ಮೂಲಕ ಅದನ್ನು ಕಾರ್ಯರೂಪಕ್ಕೆ ತರುವಂಥ ವ್ಯಕ್ತಿ ಇವತ್ತು ನಮ್ಮ ಶಾಸಕರಾಗಿದ್ದಾರೆ. ಎಲ್ಲ ಭಾಗಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣುವಂಥ ಕೆಲಸಗಳು ಅವರ ಮೂಲಕ ಆಗ್ತಾ ಇದೆ. ನಾವು ಹೇಳೋದಿಷ್ಟೇ, ಎಲ್ಲ ಏನು ಅವರ ಯೋಜನೆಗಳಿವೆ ಆ ಯೋಜನೆಗಳಿಗೆ ಚಾಲನೆಯನ್ನು ನೀಡಿ ಮುಂದಿನ ದಿನಗಳಲ್ಲಿ ಎಲ್ಲ ಅದು ಕಾರ್ಯರೂಪಕ್ಕೆ ಬರುವಂತಾಗಲಿ. ಮೊನ್ನೆ ನಮ್ಮ ಮಾರಿಸ್ ಮಸ್ಕರೆನ್ಸ್ರಲ್ಲಿ ಕೂಡ ಹೇಳ್ತಾ ಇದ್ರು, ಅಲ್ಪಸಂಖ್ಯಾತ ನಿಗಮದಲ್ಲಿ ತುಂಬ ಹಣ ಇದೆ, ನಿಮ್ಮ ಚರ್ಚಿಗೆ ಏನಾದರೂ ಅಭಿವೃದ್ಧಿ ಬೇಕಾದರೆ ಕಳಿಸಿಕೊಡಿ, ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಇವತ್ತು ಮುಖ್ಯ ನಮ್ಮ ರೆವರೆಂಡ್ ಗುರುಗಳ ಮೂಲಕ ಅದು ಕೊಟ್ಟಿದ್ದಾರೆ. ಖಂಡಿತ ನಿಮ್ಮ ಅಪೇಕ್ಷೆ ಏನಿದೆ ಈ ಭಾಗದ ಈ ಚರ್ಚಿನ ಅಭಿವೃದ್ಧಿ ಏನಾಗಬೇಕು ಅದಕ್ಕೆ ಖಂಡಿತ ಅವರು ಸ್ಪಂದನೆಯನ್ನು ಕೊಡ್ತಾರೆ. ಮುಂದಿನ 5 ವರ್ಷಗಳಲ್ಲಿ ಈ ಭಾಗದ ಅಭಿವೃದ್ಧಿಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅಧ್ಯಕ್ಷತೆ ವಹಿಸಿದ್ದ ಬನ್ನೂರು ಚರ್ಚ್ ಪ್ರಧಾನ ಧರ್ಮಗುರು ವಂದನೀಯ ಬಾಲ್ತಾಜಾರ್ ಪಿಂಟೂರವರು ಚರ್ಚ್ ಧರ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಒದಗಿಸುವ ಮನವಿ ಪತ್ರವನ್ನು ಚರ್ಚ್ ಪಾಲನಾ ಸಮಿತಿ ಉಪಾಧ್ಯಕ್ಷ ಥೋಮಸ್ ಫೆರ್ನಾಂಡಿಸ್, ಕಾರ್ಯದರ್ಶಿ ಜಾಯ್ಸ್ ಡಿಸೋಜರ್ ಅವರೊಂದಿಗೆ ಜೊತೆಗೂಡಿ ಶಾಸಕ ಅಶೋಕ್ ಕುಮಾರ್ ರೈ ಅವರಿಗೆ ಹಸ್ತಾಂತರಿಸಿ ಮಾತನಾಡಿದರು. ಮಾನ್ಯರೇ, ವಿಷಯ ಬನ್ನೂರಿನ ಸಂತ ಅಂತೋನಿಯವರ ಧರ್ಮ ಕೇಂದ್ರದ ಅಭಿವೃದ್ಧಿಗೆ ಅನುದಾನ ಒದಗಿಸುವಂತೆ ಕೋರಿಕೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬನ್ನೂರು ಸಂತ ಅಂತೋನಿ ಧರ್ಮ ಕೇಂದ್ರವು ಅಸ್ತಿತ್ವಕ್ಕೆ ಬಂದು ಸುಮಾರು 24 ವರ್ಷಗಳನ್ನು ಪೂರೈಸಿದೆ. ಮುಂದಿನ ದಿನಗಳಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಿಸಲಿದ್ದು, ಈ ಸುಸಂದರ್ಭದಲ್ಲಿ ಬನ್ನೂರು ಚರ್ಚಿನ ಆಡಳಿತ ಮಂಡಳಿ ಕೆಲವೊಂದು ಯೋಜನೆಗಳನ್ನು ಹಾಕಿಕೊಂಡಿರುತ್ತದೆ. ಈ ಯೋಜನೆಗಳನ್ನು ಪೂರೈಸಲು ಕ್ಷೇತ್ರದ ಮಾನ್ಯ ಶಾಸಕರಾದ ತಮ್ಮಲ್ಲಿ ಚರ್ಚಿನ ವತಿಯಿಂದ ನಾವು ಈ ಕೆಲವು ಬೇಡಿಕೆಗಳನ್ನು ಮುಂದಿಡುತ್ತಿದ್ದೇವೆ. ಬೇಡಿಕೆಗಳು: ಹೆಚ್ಚಿನ ಭಕ್ತಾದಿಗಳಿಗೆ ಕುಳಿತುಕೊಳ್ಳಲು ಅನುಕೂಲವಾಗುವಂತೆ ಪ್ರಸ್ತುತ ತೀರ ಚಿಕ್ಕದಾಗಿರುವ ಚರ್ಚ್ ಕಟ್ಟಡವನ್ನು ವಿಸ್ತಾರಗೊಳಿಸಲು ಅನುದಾನ ಒದಗಿಸುವುದು. ಎರಡನೆಯದಾಗಿ, ಚರ್ಚಿಗೆ ಗೋಪುರ ನಿರ್ಮಾಣ ಮಾಡಲು ಅನುದಾನವನ್ನು ಒದಗಿಸಿಕೊಡುವುದು. ಮೂರನೆಯದಾಗಿ, ಹಬ್ಬ ಹರಿದಿನಗಳಲ್ಲಿ ಭಕ್ತಾದಿಗಳಿಗೆ ಭೋಜನ ವ್ಯವಸ್ಥೆ ಮಾಡಲು ಭೋಜನ ಕಟ್ಟಡ ನಿರ್ಮಾಣ ಮಾಡಲು ಅನುದಾನವನ್ನು ಒದಗಿಸುವುದು. ನಾಲ್ಕನೆಯದಾಗಿ, ಆನೆ ಮಜಲಿನಲ್ಲಿರುವ ಕ್ರೈಸ್ತರ ಸ್ಮಶಾನ ಭೂಮಿಗೆ ಸಂಪರ್ಕಿಸುವ ರಸ್ತೆಯ ಉಳಿಕೆ ಭಾಗ ಸುಮಾರು 300 ಮೀಟರ್ ಭಾಗವನ್ನು ಕಾಂಕ್ರೀಟೀಕರಣಗೊಳಿಸಲು ಅನುದಾನ ಒದಗಿಸುವುದು. ಮೇಲೆ ತಿಳಿಸಿರುವ ಪ್ರಮುಖವಾದ 4 ಬೇಡಿಕೆಗಳಿಗೆ ಒಟ್ಟು ಅಂದಾಜು 3,50,00,000 ರೂಪಾಯಿ ಅವಶ್ಯಕತೆ ಇರುವುದು. ತಾವು ಸರ್ಕಾರದಿಂದ ಈ ಅನುದಾನವನ್ನು ನಿಮ್ಮ ನಾಯಕತ್ವದಲ್ಲಿ ದೊರಕಿಸಿಕೊಡುವಂತೆ ತಾವು ತಮ್ಮಲ್ಲಿ ಈ ಮೂಲಕ ನಮ್ರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಬನ್ನೂರು ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಹಾಗೂ ಸಾಮಾಜಿಕ ಧುರೀಣರಾದ ಈಶ್ವರ ಭಟ್ ಪಂಜಿಗುಡ್ಡೆ ಮಾತನಾಡಿ, ಕಾರಣಿಕ ಶಕ್ತಿ ಹೊಂದಿರುವ ಈ ಬನ್ನೂರು ಚರ್ಚ್ಗೂ ನನಗೂ ವಿಶೇಷ ನಂಟು. ಯಾಕೆಂದರೆ ಕೊರೋನಾ ಸಮಯದಲ್ಲಿ ಅನಾರೋಗ್ಯದಲ್ಲಿದ್ದ ಸಂದರ್ಭದಲ್ಲಿ ಡೆನ್ನಿಸ್ ಮಸ್ಕರೇನಸ್, ವಾಲ್ಟರ್ ಡಿಸೋಜಾ ಮುಂತಾದವರು ಇದೇ ಚರ್ಚ್ನಲ್ಲಿ ನನ್ನ ಆರೋಗ್ಯ ಸುಧಾರಿಸಲು ಪ್ರಾರ್ಥನೆ ಸಲ್ಲಿಸಿದ್ದರಿಂದ ಇಂದು ನಾನಿದ್ದೇನೆ. ಅಲ್ಲದೆ ಅಶೋಕ್ ರೈ ಅವರು ಶಾಸಕರಾಗಲಿ ಎಂದು ಇದೇ ಚರ್ಚ್ನಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೆವು ಎಂದರು. ನನಗೆ ಈ ಚರ್ಚ್ ನನ್ನ ಜೀವನದ ಅತ್ಯಂತ ಸಂತೋಷದ ದಿನಗಳಲ್ಲಿ ಇವತ್ತಿನ ದಿನ ಕೂಡ ಒಂದು ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದರೆ, ನನಗೂ ಈ ಚರ್ಚಿಗೂ ಬಹಳ ಒಂದು ನಂಟು ಮಾತ್ರ ಅಲ್ಲ, ಈ ಚರ್ಚಲ್ಲಿ ಒಳ್ಳೆ ಕಾರ್ಣಿಕವೂ ಉಂಟು. ನೀವೆಲ್ಲ ಸೇರಿದ್ದೀರಿ, ನನ್ನನ್ನು ವೇದಿಕೆಗೆ ಕರೀದಿರಿದ್ದೀರಿ ಅಂತ ಹೇಳಿ ನಾನು ನಿಮ್ಮನ್ನು ಮೆಚ್ಚಿಸಲಿಕ್ಕೆ ಹೇಳುವುದಲ್ಲ. ಅದಕ್ಕೂ 2 ಕಾರಣ ಉಂಟು. ನಾನು ಕೊರೋನಾ ಸಂದರ್ಭದಲ್ಲಿ ನನ್ನ ಮನೆಯ ಒಂದು ಕೋಣೆಯಲ್ಲಿ ಮಲಗಿದ್ದೆ. ಆವಾಗ ಮನುಷ್ಯನನ್ನು ನೋಡದಂಥ ಪರಿಸ್ಥಿತಿ. ನನ್ನ ಗೇಟಿಗೆಲ್ಲ ಬೀಗ ಹಾಕಿದರು. ಆಗ ಇಲ್ಲಿನ 2 ನನ್ನ ಮಿತ್ರರು, ಅಂದರೆ ಡೆನಿಸರ್ ಮತ್ತು ವಾಲ್ಟರ್ ಡಿಸೋಜರ್ ಅವರು, ನನ್ನ ಕಂಪೌಂಡಿನ ಗೇಟನ್ನು ಹಾರಿ ಕೋಣೆಯ ಬದಿಯಲ್ಲಿ ಕಿಟಕಿಯಲ್ಲಿ ಮೆಲ್ಲಗೆ ಬಂದು ನೋಡಿದರು. ನೋಡಿ ಭಾಳ ಒಂದು ದುಃಖದಿಂದ ಹೋದರು. ಹೋಗಿ ಮತ್ತೆ ನಾನು ಪತ್ರಿಕೆಯಲ್ಲಿ ಮರುದಿವಸ ನನ್ನ ಮಗ ಬಂದು ತೋರಿಸಿದ, ಅಪ್ಪ ಪೇಪರ್ ನೋಡಿದ್ದೀರಾ ಅಂತ. ನೋಡಿದೆ ಅಂತ ಹೇಳಿದೆ. ಈಶ್ವರ ಭಟ್ರ ಆದಷ್ಟು ಬೇಗ ಗುಣವಾಗಲಿ ಬನ್ನೂರು ಚರ್ಚಲ್ಲಿ ಪ್ರಾರ್ಥನೆ ಅಂತೇಳಿ. ಈ ಒಂದು ದೇವರ ದಯದಿಂದ ನಾನು ಇಲ್ಲಿ ಬಂದು ಬದುಕಿ ಇವತ್ತು ಇಲ್ಲಿ ಕೂತ್ಕೊಳ್ಳುವ ಸ್ಥಳ ಆಯಿತು.
ಇದು ಈ ಚರ್ಚಿನ ಮೇಲೆ ನನಗೆ ಮತ್ತೂ ಪ್ರೀತಿ ವಿಶ್ವಾಸ ಹುಟ್ಟಿತು. ನಾನು ಇದು ಈ ಟಿಕೆಟು ಹಂಚಿಕೆ ಇರುವ ಹೊತ್ತಲ್ಲಿ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ಸಲ್ಲಿ ಎಷ್ಟು ಕೆಲಸ ಕಾರ್ಯ ಮಾಡಿದವರು. ಆದರೆ ನನಗೆ ಆಯಿತು, ಅಶೋಕ್ ಕುಮಾರ್ ಅವರಂಥ ಎಷ್ಟೋ ಕೆಲಸ ಕಾರ್ಯನ ನಾನು ಪತ್ರಿಕೆಯಲ್ಲಿ ಓದಿ ಅವರ ಬಗ್ಗೆ ಭಾರಿ ಪ್ರೀತಿ ವಿಶ್ವಾಸ ಬಂತು ನನಗೆ. ಅಂಥ ಮಹಾನ್ ನಾಯಕ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು, ಇದನ್ನು ನಾವು ಏನಾದರೂ ಮಾಡಿ ಅವರಿಗೆ ಟಿಕೆಟ್ ಸಿಕ್ಕುವಂಥ ಕೆಲಸ ಕಾರ್ಯ ಮಾಡಬೇಕಂತ ಹೇಳಿ ದಿನೇಶರ ಹತ್ರ, ವಾಲ್ಟರ್ ಹತ್ರ ಎಲ್ಲ ಹೇಳಿದೆ. ಈ ಸಲ ಕೂಡ ನಿಮ್ಮ ಚರ್ಚೆಯಲ್ಲಿ ಒಂದು ಪ್ರಾರ್ಥನೆ ಮಾಡಿ ನೋಡಿ ಅಂತ ಹೇಳಿದೆ. ಅವಾಗ ಕೂಡ ಒಂದು ಪ್ರಾರ್ಥನೆ ಮಾಡಿದರೆ ಅವರು ಹೆಚ್ಚಿನ ಓಟಿಗೆ ಗೆಲ್ಲಿಸುವಂಥ ಕೆಲಸಗಳು ಆಗಿವೆ. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ರಾಜಾರಾಮ್ ಕೆಬಿ ಮಾತನಾಡಿ, ಶಾಸಕ ಅಶೋಕ್ ಕುಮಾರ್ ರೈ ಅವರನ್ನು ಚರ್ಚ್ ವತಿಯಿಂದ ಅಭಿಮಾನದಿಂದ ಪ್ರೀತಿಯಿಂದ ಸನ್ಮಾನಿಸಿ ಅವರಿಗೆ ಮುಂದಿನ 5 ವರ್ಷ ಉತ್ತಮವಾಗಿ ಕೆಲಸ ಮಾಡಲು ದೇವರು ಶಕ್ತಿ ಕೊಡಲಿ ಎಂದು ಹಾರೈಸಿದರು. ಶಾಸಕರಿಗೆ ಆ ಅಭಿಮಾನದ ಸನ್ಮಾನ ಇನ್ನು ಮುಂದಿನ 5 ವರ್ಷಗಳಲ್ಲಿ ಹೆಚ್ಚಿನ ಕೆಲಸ ಮಾಡುವಲ್ಲಿ ಶಕ್ತಿ ಕೊಡಲಿ. ಅದೇ ರೀತಿ ಅವರಿಗೆ ಮಾಡಿದ್ದೊಂದು ಸಾಂಕೇತಿಕ ಸನ್ಮಾನ ಆದರೂ ಕೂಡ ಅದು ಖಂಡಿತ ಆ ಸನ್ಮಾನ ನಿಮಗೆಲ್ಲ ಸಲ್ಲಬೇಕಾದಂಥ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಯಾಕೆಂದರೆ ನಿಮ್ಮೆಲ್ಲರ ಒಮ್ಮತದ ಒಗ್ಗಟ್ಟಿನ ಆ ಮನಸ್ಸಿನ ಕೂಡುವಿಕೆಯಿಂದ ಆ ಮತವಾಗಿ ಪರಿವರ್ತನೆ ಆಗಿ ಅದು ಶಾಸಕರಾಗಿ ಅವರು ಮೂಡಿ ಬಂದಿದ್ದಾರೆ. ಖಂಡಿತ ನಿಮಗೆ ನಾನು ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ನೆನೆಯಲ್ಲಿ ಹೃನ್ಮನದ ಅಭಿನಂದನೆಗಳನ್ನು ಸಂಧಿಸಿದೆ. ಬಂಧುಗಳೇ, ದ ಫೇತ್ ಇನ್ ಗಾಡ್ ಗಿವ್ಸ್ ಮೀನಿಂಗ್ ಆ್ಯಂಡ್ ಪರ್ಪಸ್ ಟು ಹ್ಯೂಮನ್ ಲೈಫ್. ಫೇತ್ ಇನ್ ಗಾಡ್ ಗಿವ್ಸ್ ಮೀನಿಂಗ್ ಆ್ಯಂಡ್ ಪರ್ಪಸ್ ಟು ಹ್ಯೂಮನ್ ಲೈಫ್. ದೇವರಲ್ಲಿ ವಿಶ್ವಾಸವು ಮಾನವ ಜೀವನಕ್ಕೆ ಅರ್ಥವನ್ನು, ಉದ್ದೇಶವನ್ನು ನೀಡುತ್ತದೆ ಅನ್ನೋ ಉತ್ತಮ ಮಾತಿದೆ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಬರುವಾಗ ನಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸಿ ಆ ಪ್ರಾರ್ಥನಾ ಮಂದಿರಕ್ಕೆ ಒಳಗೆ ಕರ್ಕೊಂಡು ಹೋಗಿ ಅಲ್ಲಿ ಧರ್ಮಗುರುಗಳಿಂದ ಆಶೀರ್ವಾದ ಮಾಡಿದ್ದೀರಿ. ದೇವರ ಆಶೀರ್ವಾದ ನಾವು ಪಡ್ಕೊಂಡಿದ್ದೇವೆ. ಖಂಡಿತ ಆ ಆಶೀರ್ವಾದ, ಆ ವಿಶ್ವಾಸ ಇದ್ದರೆ ಮಾತ್ರ ನಮಗೆ ಇನ್ನಷ್ಟು ಚೈತನ್ಯ ಕೆಲಸ ಮಾಡಲಿಕ್ಕೆ ಬರ್ತದೆ. ಆ ಚೈತನ್ಯ ಶಾಸಕರಿಗೆ ಬರಲಿ ಅಂತ ಹೇಳುತ್ತಾ, ಬಹಳ ಕ್ರಿಯಾಶೀಲವಾದ ಶಾಸಕರು ನಾವು ಪಡೆದಿದ್ದೇವೆ. ಪಾದರಸುವಂಥ ವ್ಯಕ್ತಿತ್ವ, ಕ್ರಿಯಾಶೀಲವಾದ ವ್ಯಕ್ತಿತ್ವ ನೀವೆಲ್ಲ ನೋಡಿದ್ದೀರಿ. ವಿಧಾನ ಸಭೆಯಲ್ಲಿ ಅವು ಮಂಡಿಸುವ ಕೆಲಸ ಕಾರ್ಯಗಳು ಈಗಾಗಲೇ ಅವರು ತಿಳಿಯಪಡಿಸಿದ್ದಾರೆ. ವೈದ್ಯಕೀಯ ಕಾಲೇಜ್ ಇರಲಿ, ಪಶುವೈದ್ಯಕೀಯ ಕಾಲೇಜ್ ಇರಲಿ, ಶುದ್ಧ ಕುಡಿಯುವ ನೀರಿನ ಯೋಜನೆಗಳಲ್ಲಿ 10 ಯೋಜನೆಗಳ ಕನಸನ್ನು ಅವರು ಕಂಡಿದ್ದಾರೆ. ಖಂಡಿತ ಅವರ ಕನಸು ನನಸಾಗಲಿ, ಆ ಮುಖಾಂತರ ನಮ್ಮೆಲ್ಲರ ಕನಸು ನನಸಾಗಲಿ, ನಮ್ಮೆಲ್ಲರ ಬದುಕು ಹಸನಾಗಲಿ. ಅವರ ನೇತೃತ್ವದಲ್ಲಿ, ಅವರ ಆಡಳಿತದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕಂಡು ನಮ್ಮೆಲ್ಲರ ಬದುಕು ಬಂಗಾರವಾಗಲಿ, ಬದುಕು ಸಿಂಗಾರವಾಗಲಿ. ಚರ್ಚ್ ಸ್ಥಾಪಕ ಧರ್ಮಗುರು ವಂದನೀಯ ಆಲ್ಫೋನ್ಸ್ ಮೊರಾಸ್, ಸಹಾಯಕ ಧರ್ಮಗುರು ವಂದನೀಯ ಬೆನೆಡಿಕ್ಟ್ ಗೋಮ್ಸ್, ಕರ್ನಾಟಕ ತುಳು ಅಕಾಡೆಮಿ ಮಾಜಿ ಸದಸ್ಯ ನಿರಂಜನ್ ರೈ ಮಠಂತಬೆಟ್ಟು, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಮೌರಿಸ್ ಮಸ್ಕರೇನಸ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ, ಕೋಡಿಂಬಡಿ ಗ್ರಾಮ ಪಂಚಾಯತ್ ಸದಸ್ಯ ಜಯಪ್ರಕಾಶ್ ಬದಿನಾರು, ಬನ್ನೂರು ರೈತರ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷ ರಾಜಶೇಖರ್ ಜೈನ್, ಜಿಲ್ಲಾ ಕಾಂಗ್ರೆಸ್ ಸದಸ್ಯ ಲ್ಯಾನ್ಸಿ ಮಸ್ಕರೇನಸ್, ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾ ಉಪಾಧ್ಯಕ್ಷ ಜಾನ್ ಕೆನ್ಯೂಟ್ ಮಸ್ಕರೇನಸ್, ನ್ಯಾಯವಾದಿ ಭಾಸ್ಕರ್ ಕೋಡಿಂಬಾಳ, ಕಾಂಗ್ರೆಸ್ ಮುಖಂಡರಾದ ಉಲ್ಲಾಸ್ ಕೋಟ್ಯಾನ್, ವಲೇರಿಯನ್ ಡಾಯಸ್, ವಿಕ್ಟರ್ ಪಾಯ್ಸ್, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ರೈ, ಸಾಮಾಜಿಕ ಕಾರ್ಯಕರ್ತ ವಿಕ್ರಮ್ ಶೆಟ್ಟಿ ಅಂತರ, ಪೆರ್ನೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸುನಿಲ್ ಪಿಂಟೋ, ಕಾಂಗ್ರೆಸ್ ಕಾರ್ಯಕರ್ತ ಹರೀಶ್ ಆಚಾರ್ಯ, ಪ್ರಮುಖರಾದ ನಿಹಾಲ್ ಶೆಟ್ಟಿ, ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಝೇವಿಯರ್ ಡಿಸೋಜಾ, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ಜೆರೋಮಿಯಸ್ ಪಾಯ್ಸ್, ಸುಭಾಷ್ ರೈ ಕೌಡಿಚಾರು ಸಹಿತ ಬನ್ನೂರು ಚರ್ಚ್ನ ಕ್ರೈಸ್ತ ಬಾಂಧವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಚರ್ಚ್ ಪಾಲನಾ ಸಮಿತಿ ಕಾರ್ಯದರ್ಶಿ ಜಾಯ್ಸ್ ಡಿಸೋಜಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಚರ್ಚ್ ಗಾಯನ ಮಂಡಳಿ ಪ್ರಾರ್ಥಿಸಿದರು. ಚರ್ಚ್ ಪಾಲನಾ ಸಮಿತಿ ಉಪಾಧ್ಯಕ್ಷ ಥಾಮಸ್ ಫೆರ್ನಾಂಡಿಸ್ ಸ್ವಾಗತಿಸಿ, ಚರ್ಚ್ 21 ಆಯೋಗಗಳ ಸಂಚಾಲಕ ಜೆರಿ ಪಾಯ್ಸ್ ವಂದಿಸಿದರು. ಚರ್ಚ್ ಸದಸ್ಯ ಡೆನ್ನಿಸ್ ಮಸ್ಕರೇನಸ್ ಸೇಡ್ಯಾಪುರ್ ಅವರು ಆಗಮಿಸಿದ ಅತಿಥಿಗಳಿಗೆ ಶಾಲು ಹೊದಿಸಿ ಸ್ವಾಗತಿಸಿದರು. ಜಿಲ್ಲಾ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷ ಜಾಕಿಮ್ ಡಿಸೋಜಾರವರು ಶಾಸಕರನ್ನು ಪರಿಚಯಿಸಿದರು. ಶಿಕ್ಷಕ ಇನಾಸ್ ಗೊನ್ಸಾಲ್ವಿಸ್ ಕಾರ್ಯಕ್ರಮ ನಿರೂಪಿಸಿದರು. ಅಲೆಕ್ಸ್ ಗೊನ್ಸಾಲ್ವಿಸ್ ಕೃಷ್ಣನಗರ, ಮ್ಯಾಕ್ಸಿಮ್ ಡಿಸೋಜಾ ಸಿದ್ಯಾಳ, ಲ್ಯಾನ್ಸಿ ಮಾಸ್ಕರೇನಸ್ ಸೇಡ್ಯಾಪು, ವಾಲ್ಟರ್ ಡಿಸೋಜಾ ಸಿದ್ಯಾಳ, ಸೈಮನ್ ಗೊನ್ಸಾಲ್ವಿಸ್ ಕೃಷ್ಣನಗರ, ಐವನ್ ಡಿಸೋಜಾ ಕೃಷ್ಣನಗರ, ಮೆಲ್ವಿನ್ ಮಸ್ಕರೇನಸ್ ಸೇಡ್ಯಾಪು, ಆಂಬ್ರೋಸ್ ಮಸ್ಕರೇನಸ್ ಕೆಮ್ಮಾಯಿ, ವಿಲ್ಮಾ ಗೊನ್ಸಾಲ್ವಿಸ್ ಪಡೀಲು, ಪ್ರಶಾಂತ್ ಮಿನೇಜಸ್, ವಿಲ್ಲಿ ಗಲ್ಬಾವೋ ಹಾರಾಡಿ, ವಿಶ್ವಾಸ್ ಲೋಬೋ ಕೃಷ್ಣನಗರ, ನಮ್ಮ ಸ್ಟುಡಿಯೋದ ಥೋಮಸ್ ಗೊನ್ಸಾಲ್ವಿಸ್ ರವರು ಸಹಕರಿಸಿದರು.
ಈ ಸಂದರ್ಭದಲ್ಲಿ ಚರ್ಚ್ ಈಗಾಗಲೇ 24 ವರ್ಷಗಳನ್ನು ಪೂರೈಸಿದ್ದು ಮುಂದಿನ ದಿನಗಳಲ್ಲಿ ಚರ್ಚ್ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಿದ್ದು ಚರ್ಚ್ ಅಭಿವೃದ್ಧಿಗಾಗಿ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಅವರನ್ನು ಚರ್ಚ್ ಧರ್ಮಗುರು ವಂದನೀಯ ಬಾಲ್ತಜಾರ್ ಪಿಂಟೂರವರು ಹೂಹಾರ ಹಾಕುವ ಮೂಲಕ ಸ್ವಾಗತಿಸಿದರು. ಬಳಿಕ ಶಾಸಕ ಅಶೋಕ್ ಕುಮಾರ್ ರೈ ಅವರು ಚರ್ಚ್ಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಚರ್ಚ್ ಪ್ರಧಾನ ಧರ್ಮಗುರು ವಂದನೀಯ ಬಾಲ್ತಜಾರ್ ಪಿಂಟೋ ಹಾಗೂ ಸಹಾಯಕ ಧರ್ಮಗುರು ವಂದನೀಯ ಬೆನೆಡಿಕ್ಟ್ ಗೋಮ್ಸ್ ರವರು ಶಾಸಕ ಅಶೋಕ್ ಕುಮಾರ್ ರೈ ಅವರನ್ನು ಆಶೀರ್ವದಿಸಿದರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ